ಭಾರತ ಮತ್ತು ಶ್ರೀಲಂಕಾ ಭಾಗದಲ್ಲಿ ಸಿಗುವ ಅಪರೂಪದ ನಕ್ಷತ್ರ ಆಮೆ ಎಲ್ಕಲ್ ನಗರದಲ್ಲಿ ಸಿಕ್ಕಿದೆ. NH-50ರಲ್ಲಿ ವಾಹನಗಳ ಮಧ್ಯೆ ಹೋಗುತ್ತಿದ್ದ ನಕ್ಷತ್ರ ಆಮೆಯನ್ನು ಕಂಡ ವಿಜಯ ಚಿತ್ರಕಲಾ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಬಸವರಾಜ್ ಗವಿಮಠ್ ಆ ನಕ್ಷತ್ರ ಆಮೆಯನ್ನು ವಾಹನಗಳಿಂದ ರಕ್ಷಿಸಿ ಮನೆಗೆ ತಂದಿದ್ದರು. ಆಮೆಯನ್ನ ಪರೀಕ್ಷಿಸಲಾಗಿ ಭಾರತದಲ್ಲಿ ತೀರಾ ವಿರಳವಾಗಿ ಕಾಣಸಿಗುವ ಮತ್ತು ಅಳಿವಿನಂಚಿನಲ್ಲಿರುವ ಆಮೆ ಎಂದು ತಿಳಿದು ಕೂಡಲೇ ಸ್ಥಳೀಯ ಅರಣ್ಯ ಅಧಿಕಾರಿಗಳನ್ನ ಕರೆಸಿ ನಕ್ಷತ್ರ ಆಮೆಯನ್ನು ಅರಣ್ಯಾಧಿಕಾರಿಗಳಿಗೆ ಹಸ್ತಾಂತರ ಮಾಡಲಾಯಿತು. ಈ ನಕ್ಷತ್ರ ಆಮೆಯನ್ನು ಮನೆಯಲ್ಲಿ ಸಾಕಿದರೆ ಅಥವಾ ಅಕ್ರಮವಾಗಿ ಸಾಗಿಸಿದರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಶಿಕ್ಷೆ ಇದ್ದು, ಕೆಲವು ಭಾರತೀಯ ವೆಬ್ಸೈಟ್ಗಳು ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಲಕ್ಷಾಂತರ ರೂಪಾಯಿಗಳಿಗೆ ಈ ನಕ್ಷತ್ರ ಆಮೆಯನ್ನ ಮಾರಾಟ ಮಾಡಲು ಹೋಗಿ ಜೈಲು ಸೇರಿದ್ದಾರೆ. ಈ ಅಳಿವಿನಂಚಿನಲ್ಲಿರುವ ನಕ್ಷತ್ರ ಆಮೆಯನ್ನು ಅರಣ್ಯಾಧಿಕಾರಿಗಳು ಸುರಕ್ಷಿತ ತಾಣದಲ್ಲಿ ಬಿಟ್ಟು ಬಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವಾಗ ಏನು ನೋಡ್ತಾ ಇದ್ರಲ್ಲ ನೀವು, ಇದು ಸ್ಟಾರ್ ಟಾರ್ಟಾಯ್ಸ್ ಅಂತ. ಇದು ಭಾರತದಲ್ಲಿ ಸಿಗುವಂಥ ರೇರೆಸ್ಟ್ ಒಳಗೆ ರೇರೆಸ್ಟ್ ಆಮೆಯ ಒಂದು ಪ್ರಜಾತಿ. ಇದು ಇಲ್ಕಲ್ ನಗರದಲ್ಲಿ ವಿಜಯ ಚಿತ್ರಕಲಾ ಮಹಾವಿದ್ಯಾಲಯದ ಪ್ರಿನ್ಸಿಪಲ್ ಅಂತ ಬಸವರಾಜ್ ಗೌರ್ಮೆಂಟ್ ಸರ್ಗೆ ಇಲ್ಲಿ NH ಬೆಲೆ ಸಿಕ್ಕಿತ್ತು. ಇದರ ಬೆಲೆಯನ್ನು ನಾವು ಚೆಕ್ ಮಾಡಿದ್ವಿ ಕ್ಯೂರಿಯಾಸಿಟಿಗೆ. ಕೆಲವು ಇಂಟರ್ನೆಟ್ಗಳಲ್ಲಿ ಇದರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ವಿ. ಇದನ್ನು ಸಾಕೋದು ಆ್ಯಕ್ಚುಲಿ ಇಲ್ಲೀಗಲ್ಲು. ಸೊ ಹೀಗಾಗಿ ಇದ್ರ ಮಾಹಿತಿ ತಿಳಿದ ತಕ್ಷಣ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ತಿಳಿಸಿದ ತಕ್ಷಣ ಅವ್ರು ಬಂದು ಈ ಆಮೆನ ತೊಗೊಂಡು ಈ ಆಮೆ ರೇರೆಸ್ಟ್ ಇರೋಂಥ ಈ ಆಮೆಯನ್ನು ಸೇವ್ ಮಾಡಲು ನದಿಗೂ ಅಥವಾ ಡಿಪಾರ್ಟ್ಮೆಂಟ್ ಥ್ರೂ ಇದನ್ನು ಸೇವ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಯಾವಾಗಾದರೂ ಇಂಥ ಆಮೆಗಳೇನಾದರೂ ಸಿಕ್ಕರೆ ದಯವಿಟ್ಟು ಮನೇಲಿ ಸಾಕಬೇಡ್ರಿ. ಇದು ಇಲ್ಲೀಗಲ್ಲು ಮತ್ತು ಪನಿಷಬಲ್ ಅಫೆನ್ಸ್ ಕೂಡ ಆಗುತ್ತೆ. ನಿಮ್ಗೇನಾದರೂ ಸಿಕ್ಕರೆ ದಯವಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ತಿಳಿಸಿ ಇದನ್ನು ಈ ಇಂಡಿಯನ್ ಪ್ರಜಾತಿಯ ಸ್ಟಾರ್ ಟಾರ್ಟಾಯ್ಸನ್ನು ಉಳಿಸಬೇಕಾಗಿ ತಮ್ಮಲ್ಲಿ ಮನವಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.